ಕೆಣಕಿ ಕೆಟ್ಟ ಕಮಲ್ ಹಾಸನ್ ತನ್ನ ಮಾತಿನ ನಡುವೆ ಅಧಿಕ ಪ್ರಸಂಗತನವನ್ನು ತೋರೋದಕ್ಕೆ ಹೋಗಿ, ಯಾಕೆಂದರೆ ಅದಕ್ಕೆ ಆಮೇಲೆ ಹೇಳ್ಕೊಳ್ತಿರುವಂಥದ್ದು ನನ್ನನ್ನೂ ಸೇರಿದಂತೆ ರಾಜಕಾರಣಿಗಳಿಗೆ ಯಾರಿಗೂ ಕೂಡ ಭಾಷೆ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಇಲ್ಲ ಅಂತೇಳಿ. ಆ ಯೋಗ್ಯತೆ ಇಲ್ಲದೇ ಇದ್ದ ಮೇಲೆ ಯಾವ ಕಾರಣಕ್ಕಾಗಿ, ಆ ಅರ್ಹತೆ ಇಲ್ಲದೇ ಇದ್ದ ಮೇಲೆ ಯಾವ ಕಾರಣಕ್ಕಾಗಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟು ಅನ್ನುವಂತಹ ಮಾತನ್ನು ಹೇಳಿದ್ರಿ ಕಮಲ್ ಅನ್ನುವಂಥದ್ದನ್ನೇ ನಮ್ಮ ಜನ ಕೇಳ್ತಿರೋದು. ಮತ್ತು ನೀವು ನಿಜಕ್ಕೂ ಕೂಡ ಯಾವುದಾದ್ರೂ ಪುಸ್ತಕದಲ್ಲಿ ಆ ರೀತಿಯಾಗಿ ಓದಿದರೆ ನೀವು ಹೇಳ್ತಿರೋದು ಸತ್ಯ ಅಂತೇಳಿ ಆದರೆ ನಿಮ್ಮ ಮಾತಿಗೆ ಪೂರಕವಾಗಿರ್ತಕ್ಕಂಥ ಪುರಾವೆ ಯಾವ ಪುಸ್ತಕದಲ್ಲಿದೆ, ಯಾವ ಅಧ್ಯಯನದಲ್ಲಿ ಓದಿದಿರಿ, ಯಾವ ಡಾಕ್ಯುಮೆಂಟಲ್ಲಿ ನೀವು ಓದಿದಿರಿ, ಎಲ್ಲಿದೆ ಇದು? ಯಾಕೆಂದರೆ ಇತಿಹಾಸದ ಯಾವ ಪುಟದಲ್ಲಿ ಇದು ಅದಕ್ಕಾಗಿದೆ ಅದು ಗೊತ್ತಾಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಕಮಲ್ ಹಾಸನ್ ಕೊಡಬೇಕಾಗಿದೆ. ಆದರೆ ಈಗ ಕಮಲ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿ ಅಂತೇಳಿದ್ರೆ ಕೋರ್ಟ್ ಮೊರೆ ಹೋಗಿದ್ದಾರೆ. ತನ್ನ ಚಿತ್ರ ಬಿಡುಗಡೆಗೆ ಅವಕಾಶ ಮಾಡಿಸ್ಕೊಡಿ ಅಂತೇಳಿ ಕೋರ್ಟನ್ನು ಕೇಳ್ಕೊಳ್ತಾ ಇದ್ದಾರೆ. ಕನ್ನಡಿಗರನ್ನ ಇನ್ನಷ್ಟು ಕೆರಳಿಸ್ತಾ ಇದ್ದಾರೆ ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ, ಅದರಲ್ಲಿ ಯಾರಿಗೂ ಕೂಡ ಅನುಮಾನಗಳಿಲ್ಲ. ಅವರ ಸಿನಿಮಾವನ್ನು ಎಂಜಾಯ್ ಮಾಡಿದಂಥವರು, ಸಿನಿಮಾ ಪ್ರಿಯರೆಲ್ಲರೂ ಕೂಡ ಅವರ ಸಿನಿಮಾವನ್ನು ಎಂಜಾಯ್ ಮಾಡ್ತಾರೆ. ಆದರೆ ಕನ್ನಡದ ವಿಚಾರದಲ್ಲಿ ಅಧಿಕ ಪ್ರಸಂಗತನವನ್ನು ಮಾಡಿರುವಂಥದ್ದು ಇದೆಯಲ್ಲ, ಇದನ್ನು ಒಪ್ಕೊಳ್ಬೇಕಾ? ಇದನ್ನು ಈಗ ಏನೋ ಕಮಲ್ ಹಾಸನ್ ಮಾತಿನ ಬರದಲ್ಲಿ ಹೇಳಿದ್ರು ಬಿಡು ಅಂತ ಒಪ್ಪಿಕೊಂಡ್ರೆ ಕಮಲ್ ಹಾಸನ್ಗೆ ಕೋಟ್ಯಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿರ್ತಾರೆ. ಅವರು ಕೂಡ ಇದನ್ನೇ ಸತ್ಯ ಅಂತೇಳಿ ಅಂದ್ಕೊಳ್ತಾರೆ. ಕನ್ನಡ ಹುಟ್ಟಿರೋದು ತಮಿಳಿನಿಂದ ಅಂತ ಅಂದ್ಕೊಳ್ತಾರೆ. ಇದು ಬಹಳ ಸೀರಿಯಸ್ ಆದಂಥ ವಿಚಾರ. ಇದು ಕೇವಲ ಸಿನಿಮಾದ ಸಂಬಂಧಪಟ್ಟಿರುವಂಥ ವಿಚಾರ ಅಲ್ಲ, ಸಿನಿಮಾದ ಆಚೆಗಿನ ವಿಚಾರ ಇದು, ಕನ್ನಡ ಭಾಷೆಯ ವಿಚಾರ ಇದು. ಥಗ್ ಲೈಫ್ ಬಿಡುಗಡೆಗಾಗಿ ಕಮಲ್ ಹಾಸನ್ ಕಾನೂನಿನ ಹೋರಾಟವನ್ನು ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ. ಕಡೆಗೂ ಅವರಿಗೆ ತನ್ನ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಅಂತೇಳಿ ಗೊತ್ತಾಗಿದೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯ ನಿರ್ದೇಶನವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ, ಅದು ಬೇರೆ ವಿಚಾರ. ಆದರೆ ಥಗ್ ಲೈಫ್ಗೆ ತಡೆ ಒಡ್ಡಿದ್ದನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ. ಅದು ಅವ್ರಿಗಿರುವಂತಹ ಕಾನೂನು ಅವಕಾಶ, ಪ್ರಜಾಪ್ರಭುತ್ವದ ದೇಶದಲ್ಲಿ ಈ ಕಾನೂನು ಅವಕಾಶ ಇದ್ದೇ ಇದೆ. ರಾಜ್ ಕಮಲ್ ಫಿಲಂ ಇಂಟರ್ನ್ಯಾಷನಲ್ ಸಂಸ್ಥೆಯ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಮೂಲಕವಾಗಿ ಅವರು ರಿಲೀಫ್ ಪಡ್ಕೊಳ್ತಾರಾ ಅಥವಾ ಕೋರ್ಟ್ ಮೂಲಕವಾಗಿ ಅವರು ಕನ್ನಡಿಗರ ಕ್ಷಮೆ ಕೇಳ್ತಾರಾ ಅನ್ನೋದು ಕೂಡ ನೋಡಬೇಕು. ಕನ್ನಡಿಗರ ಕ್ಷಮೆ ಕೇಳದ ಹೊರತು ಥಗ್ ಲೈಫ್ ರಿಲೀಸ್ ಆಗಲ್ಲ ಅನ್ನುವಂಥದ್ದು, ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಅವರು ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ, ನಾವು ಈ ವಿಚಾರದಲ್ಲಿ ದೂಸರ ಮಾತಿಲ್ಲ, ಯಾಕಂದರೆ ಇದು ಕನ್ನಡದ ವಿಚಾರ, ಇದು ಕನ್ನಡದ ಪ್ರಶ್ನೆ. ಇದು ಇಲ್ಲಿ ಕಮಲ್ ಅಹಂ ಮತ್ತು ಕನ್ನಡಿಗರ ಕಿಚ್ಚು ಇವೆರಡನ್ನು ಕೂಡ ನೋಡಬೇಕು. ಕಮಲ್ ಹಾಸನ್ ಒಂದು ದಿವಸಕ್ಕೆ ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಮ್ಮೆ ಹೇಳಿದ್ದಾರೆ ತಮಿಳಿನಿಂದ ಹುಟ್ಟಿರೋದು ಕನ್ನಡ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸ ಹೇಳಿದ್ದಾರೆ ನಾನು ಪ್ರೀತಿಯಿಂದ ಹೇಳಿದ ಮಾತಿಗೆ ಕ್ಷಮೆ ಕೇಳಲ್ಲ ಅಂತ. ಅಂದರೆ ಪ್ರೀತಿಯಿಂದ ಹೇಳಿದ ತಪ್ಪು ಅಂತೂ ಕೂಡ ಇರ್ಬೋದಲ್ಲ, ಪ್ರೀತಿಯ ನಡುವೆ ಕ್ಷಮೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ರಾಜಕಾರಣಿ ತನ್ನನ್ನೂ ಸೇರಿದಂತೆ ರಾಜಕಾರಣಿಗಳಿಗೆ ಭಾಷೆ ಬಗ್ಗೆ ಮಾತಾಡುವ ಅರ್ಹತೆ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ಅದು ಯಾವ ನೆಲೆಯಲ್ಲಿ ಅವರು ಎಲ್ಲ ರಾಜಕಾರಣಿಗಳ ಪರವಾಗಿ ಅವರು ಮಾತಾಡ್ತಾರೆ ಗೊತ್ತಿಲ್ಲ ಅದು, ಆದರೆ ಅವರು ಹಾಗೆ ಹೇಳ್ಕೊಂಡಿದ್ದಾರೆ. ನಂತರ ಹೇಳ್ತಾರೆ ನಾನು ತಪ್ಪೇ ಮಾಡಿಲ್ಲ, ಹೀಗಾಗಿ ಕ್ಷಮೆ ಕೇಳಲ್ಲ, ಕ್ಷಮೆ ಕೇಳೋದು ನನ್ನ ಜಾಯಮಾನ ಅಲ್ಲ ತಪ್ಪೇ ಮಾಡದಿದ್ದಾಗ ಅಂತ ಹೇಳ್ತಾರೆ. ಓಕೆ, ತಪ್ಪೇ ಮಾಡದಿದ್ದಾಗ ಕ್ಷಮೆ ಕೇಳಬೇಡಿ, ಆದರೆ ಈ ವಿಚಾರದಲ್ಲಿ ನೀವು ಮಾಡಿರುವ ತಪ್ಪಿದೆಯಲ್ಲ ಅದಕ್ಕೆ ಕ್ಷಮೆ ಕೇಳಬೇಕಲ್ವಾ ಅನ್ನುವಂಥದ್ದು ಕನ್ನಡಿಗರು ಎತ್ತಿರುವಂತಹ ಪ್ರಶ್ನೆ. ಈಗ ಕಮಲ್ ಅಹಂನ ನಡುವೆ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಥಗ್ ಲೈಫ್ ರಿಲೀಸ್ಗೆ ನಿರ್ದೇಶನ ಕೊಡಿ ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರ ಚಿತ್ರಸಂಸ್ಥೆಯ ಮೂಲಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಕ್ಷಮೆ ಕೇಳದ ಹೊರತು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡಬಾರ್ದು ಅನ್ನೋದು ಕನ್ನಡಿಗರ ಒಕ್ಕೊರಲಿನ ಮಾತಿದು. ಯಾಕೆಂದರೆ ಇದು ಕನ್ನಡದ ವಿಚಾರ, ಕನ್ನಡದ ವಿಷಯವನ್ನು ಮಾತ್ರ ನಮ್ಮೆಲ್ಲರಿಗಿಂತ ಮೇಲಿರುವಂಥ ನಮ್ಮ ಭಾಷೆ, ಆ ಭಾಷೆಯ ವಿಚಾರದಲ್ಲಿ ನೀವು ಕೆಣಕಿರುವಂಥದ್ದು ಕಮಲ್ ಅವರೇ. ಹೀಗಾಗಿ ಫಿಲಂ ಚೇಂಬರ್ಗೂ ಸೂಚನೆ ಕೊಡಿ ಅನ್ನುವಂಥದ್ದನ್ನು ಕೋರ್ಟ್ ಮೂಲಕವಾಗಿ ಅವರು ಮನವಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಫಿಲಂ ಚೇಂಬರ್ಗೂ ಕೂಡ ನೀವು ಡೈರೆಕ್ಷನನ್ನು ಕೊಡಿ, ಕರ್ನಾಟಕದಲ್ಲಿ ತಮ್ಮ ಥಗ್ ಲೈಫ್ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಯಾವುದೇ ಆಕ್ಷೇಪವನ್ನು ಮಾಡಬಾರ್ದು, ಸಿನಿಮಾಗೂ ಕಮಲ್ ಹಾಸನ್ ನೀಡಿರುವಂಥ ಹೇಳಿಕೆಗೂ ಸಂಬಂಧ ಇಲ್ಲ ಅನ್ನುವಂಥ ವಾದವನ್ನು ಅವರು ಮುಂದಿಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರದರ್ಶಕರು ವಿತರಕರದ್ದೇ ತೀರ್ಮಾನ ಅನ್ನುವಂಥದ್ದನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ. ಇದು ಪ್ರದರ್ಶಕರು ಮತ್ತು ವಿತರಕರ ನಿರ್ಧಾರ. ಈ ಸಿನಿಮಾವನ್ನು ನಾವು ಇಲ್ಲಿ ಬಿಡುಗಡೆ ಮಾಡಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಪ್ರದರ್ಶಕರು ಮತ್ತು ವಿತರಕರು. ಹೀಗಾಗಿ ನೀವು ಈ ವಿಚಾರದಲ್ಲಿ ಕರ್ನಾಟಕ ಭಾಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು
ಮತ್ತು ಇದೇ ಕಾರಣಕ್ಕೆ ಅವರು ಕೋರ್ಟ್ಗೂ ಕೂಡ ಒಂದು ಕಿವಿಟ್ ಹಾಕುವಂತಹ ಯೋಚನೆಯಲ್ಲೂ ಕೂಡ ಇದ್ದಾರೆ. ಇನ್ನು ಕಮಲ್ ಹಾಸನ್ ಅವರ ಪ್ರಕಾರ ಥಗ್ ಲೈಫ್ ಪ್ರದರ್ಶನಕ್ಕೆ ಭದ್ರತೆ ಕೊಡಬೇಕಂತೆ ಆ ಸಿನಿಮಾವನ್ನು ಬಿಡುಗಡೆ ಮಾಡಿದೆ. ಯಾಕಂದರೆ ಕರ್ನಾಟಕದಲ್ಲಿ ವಿರೋಧ ಇದೆ, ಹಾಗಾಗಿ ಸಿನಿಮಾ ಮಂದಿರಕ್ಕೆ ಬಂದಂಥವ್ರಿಗೆ, ಚಿತ್ರಮಂದಿರಕ್ಕೆ ಬಂದಂಥವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅಲ್ಲಿಗೆ ಭದ್ರತೆಯನ್ನು ಕೊಡಿ, ಥಿಯೇಟ್ರಿಗೆ ತೊಂದರೆ ಆಗಬಾರ್ದು, ಭದ್ರತೆಯನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಆದರೆ ಕನ್ನಡದ ಬಗ್ಗೆ ಹಗುರ ಮಾತು ಸಹಿಸೋದಿಲ್ಲ ಅನ್ನುವಂಥದ್ದು ಕನ್ನಡಿಗರ ವಿಚಾರ ಇರ್ತದೆ. ನಿಮ್ಮ ಸಿನಿಮಾಗಾಗಿ ಅಥವಾ ಸಿನಿಮಾವನ್ನು ನಿಲ್ಲಿಸಬೇಕು, ಅಲ್ಲಿಗೆ ಹೋಗಿ ಗಲಾಟೆ ಮಾಡಬೇಕು, ಅಲ್ಲಿ ಹೋಗಿ ಥಿಯೇಟ್ರಲ್ಲಿ ಏನೋ ಗಲಾಟೆ ಎಬ್ಬಿಸಬೇಕು, ಇದು ಕನ್ನಡಿಗರ ಜಾಯಮಾನ ಅಲ್ವೇ ಅಲ್ಲ. ಆದರೆ ಅವರು ಮಾಡಿರ್ತಕ್ಕಂತಹ ತಪ್ಪಿದೆಯಲ್ಲ, ಆ ತಪ್ಪಿಗೆ ಅವರು ಕ್ಷಮೆ ಕೇಳಬೇಕು ಅನ್ನೋಂಥದ್ದಷ್ಟೇ ಕನ್ನಡಿಗರು ಮಾಡಿರುವಂಥ ಒತ್ತಾಯ. ವಾಸ್ತವವಾಗಿ ಒಬ್ಬ ಮನುಷ್ಯ ದೊಡ್ಡವರಾಗೋದು ಈ ರೀತಿಯಾಗಿ ಒತ್ತಾಯ ಮಾಡಿಸ್ಕೊಂಡು ಕ್ಷಮೆ ಕೇಳೋದ್ರಿಂದ ಅಲ್ಲ. ತಾನು ಮಾಡಿರುವಂಥ ತಪ್ಪು ಅದು ಇನ್ನೊಬ್ಬರಿಗೆ ಹರ್ಟ್ ಆಗಿದೆ, ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳುವಂಥದ್ದು ಗೊತ್ತಾದಾಗ ವೆರಿ ಮೊಮೆಂಟಲ್ಲೇ ಅವರು ತನ್ನ ಮಾತಿಗೆ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. DIG ಕಮಿಷನರ್ಗೂ ಕೂಡ ಈ ಸಂಬಂಧವಾಗಿ ಸೂಚಿಸಿ ಅನ್ನುವಂತಹ ಮಾತನ್ನು ಕಮಲ್ ಹಾಸನ್ ಅವರು ಕೋರ್ಟ್ ಮುಖಾಂತರವಾಗಿ ಮೊರೆ ಇಟ್ಟಿದ್ದಾರೆ. ಅವರು ಆ ಒಂದು ವಿನಂತಿಯನ್ನು ಕೂಡ ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ. DIG ಮತ್ತು ಕಮಿಷನರ್ಗೆ, ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಹಾಗೆಯೇ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ನೀವು ಸೂಚನೆಯನ್ನು ಕೊಡಿ, ಈ ಸಿನಿಮಾವನ್ನು ಬಿಡುಗಡೆ ಮಾಡಿಸೋದಕ್ಕೆ ನಿಷೇಧ ಇರಬಾರ್ದು, ಭದ್ರತೆ ಇರಬೇಕು, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗೋದಕ್ಕೆ ಮನವಿ ಮಾಡಿಕೊಡೋದಕ್ಕೆ ಅವರು ತೀರ್ಮಾನಿಸಿದ್ದಾರೆ. ಆದರೆ ಭಾಷೆಯನ್ನು ಕೆಣಕಿ ನೀವು ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದು ಕನ್ನಡಿಗರಿಗೆ ಹೇಳ್ತಾ ಇರುವಂಥ ಮಾತು. ನೀವು ಮಾಡಿರುವಂಥ ತಪ್ಪು ಬಗ್ಗೆ ನಿಮಗೆ ಅರಿವಿರಲಿ, ನೀವು ಭಾಷೆಯನ್ನು ಕೆಣಕಿ ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದನ್ನು ಪದೇ ಪದೇ ಕನ್ನಡಿಗರು ಹೇಳ್ತಾ ಇರುವಂಥದ್ದು ಹೊರತು ಬೇರೆ ಯಾವುದೇ ವಿಚಾರಗಳನ್ನು ಅಲ್ಲ. ಭಾಷೆನ ಕೆಣಕಿದ್ದೀರಿ ನೀವು, ಅದು ನೀವು ಮಾಡಿರುವಂಥ ತಪ್ಪು ಅಂತ ಹೇಳಿ. ಯಾಕೆಂದರೆ ಕನ್ನಡ ಭಾಷೆ, ತಮಿಳು ಭಾಷೆ ಅಥವಾ ತೆಲುಗು ಅಥವಾ ಮಲಯಾಳಂ, ತುಳು ಯಾವುದೇ ಭಾಷೆಗಳಿರ್ಬೋದು, ಇವೆಲ್ಲವೂ ಕೂಡ ಸಹೋದರಿ ಭಾಷೆಗಳು. ಹೀಗಾಗಿ ಮೇಲೆ ಕೆಳಗೆ ಅನ್ನುವಂಥದ್ದಿಲ್ಲ, ತಾಯಿ ಮಗು ಅನ್ನುವಂಥ ಭಾಷೆ ಇಲ್ಲ ಇಲ್ಲಿ ಏನೇ ಇದ್ರೂ ಕೂಡ ಸಹೋದರಿ ಭಾಷೆಗಳಿವು ಅಂತೇಳಿ. ಆದರೆ ಪ್ರೀತಿಯ ಮಾತಿಗೆ ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಕಮಲ್ ಹಾಸನ್ ಅವರು ಈಗಾಗಲೇ ತನ್ನ ಅಹಂಕಾರದ ನುಡಿಯನ್ನು ಹೇಳಿದ್ದಾರೆ. ಪ್ರೀತಿಯಿಂದ ಹೇಳಿದ್ದೀನಿ, ಪ್ರೀತಿಯ ಮಾತಿಗೆ ನಾನು ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತ್ರ ಅವರು ಮೊದಲ ಹಂತದಲ್ಲಿ ಹೇಳ್ಕೊಂಡಿದ್ದಂತಹ ಮಾತದು. ಆದರೆ ಕ್ಷಮೆ ಕೇಳದೇ ಇದ್ದರೆ ಕರ್ನಾಟಕಕ್ಕೆ ನೀವು ಕಾಲಿಡಲೇಬೇಡಿ ಅನ್ನುವಂಥ ಮಾತನ್ನು ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ. ನೀವು ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದರೆ ನೀವು ಕರ್ನಾಟಕಕ್ಕೆ ಬರಬೇಡಿ. ನಿಮ್ಮ ಪ್ರಕಾರ ನೀವು ಕರ್ನಾಟಕದ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಬಾಯಲ್ಲಿ ಒಣ ಮಾತುಗಳು ಹೇಳೋದಲ್ಲ. ಆದರೆ ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ವಾಸ್ತವದ ಬಗ್ಗೆ ಮಾತಾಡಬೇಕು. ಭಾಷೆಯ ಮೂಲದ ಬಗ್ಗೆ ಕೆಣಕಿರುವಂಥದ್ದು, ಭಾಷೆಯ ವಿಚಾರದಲ್ಲಿ ತನ್ನ ಅಜ್ಞಾನವನ್ನು ಪ್ರದರ್ಶಿಸಿದ ನಂತರ ತನ್ನ ಅಜ್ಞಾನವೇ ಸರಿ ಅಂತ ಹೇಳುವಂಥ ಸಮರ್ಥನೆ ಮಾಡ್ತಾ ಅದರ ಮೂಲಕವಾಗಿ ತಮಿಳುನಾಡಿನಲ್ಲಿ ಒಂದಿಷ್ಟು ಅವರು ಬೆಂಬಲವನ್ನು ಪಡ್ಕೊಳ್ಬಹುದು. ಆದರೆ ಭಾಷಾ ತಜ್ಞರು, ಭಾಷೆಯ ಬಗ್ಗೆ ಪ್ರೀತಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ತಾರೆ, ಈ ರೀತಿಯಾಗಿ ಇರೋದಿಲ್ಲ ಭಾಷೆಗಳು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕ್ಷಮೆ ಕೇಳ್ತಾರ ಕಮಲ್ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಯಾಕಂದರೆ ಕನ್ನಡಿಗರ ಕಿಚ್ಚಿಗೆ ಕಡೆಗೂ ಮಣಿತಾರ ಕಮಲ್ ಹಾಸನ್ ಅನ್ನುವಂತಹ ಪ್ರಶ್ನೆ ಅಥವಾ ಕುತೂಹಲ ಇದ್ದೇ ಇದೆ. ಯಾಕಂದರೆ ಕಮಲ್ ಹಾಸನ್ ಇದುವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ದಿವಸ ಮಾತನಾಡಿರುವಂಥ ಅನವಶ್ಯಕ. ಈಗ ಶಿವರಾಜ್ ಕುಮಾರ್ ಅವ್ರನ್ನ ಇವರು ಪ್ರೀತಿಸೋದಕ್ಕೆ, ಅವ್ರನ್ನ ಗೌರವಿಸೋದಕ್ಕೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವರು ಪ್ರೀತಿಸೋದಕ್ಕೆ, ಅವ್ರನ್ನ ಗೌರವಿಸೋದಕ್ಕೆ, ತಮಿಳು ಭಾಷೆಯನ್ನು ಅವರು ಕನ್ನಡ ಭಾಷೆ ತಮಿಳು ಭಾಷೆದು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ನೀವು ನಮ್ಮವರು ಅನ್ನುವಂಥ ದಾಟಿಯಲ್ಲಿ ಹೇಳೋದಿದೆಯಲ್ಲ, ಇದು ಸರಿಯಾದಂಥ ಕ್ರಮನ ಕಮಲ್ ಹಾಸನ್ ಅವರದು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಈಗ ರಜನಿಕಾಂತ್ ಸತ್ಯರಾಜ್ ರೀತಿಯೇ ಕ್ಷಮೆ ಕೇಳ್ತಾರ ಕಮಲ್ ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ನಾಟ್ ಡೈರೆಕ್ಟಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋಂತಹ ರೀತಿಯಲ್ಲಿ ಅಲ್ಲ, ಆದರೆ ಬೇರೆ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂತಹ ಮಾತುಗಳಿಗೆ ಅವರು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದಂಥವ್ರು ದೊಡ್ಡವರಾಗಿದ್ದಾರೆ. ಆಡಿದಂತಹ ಮಾತಿನಿಂದಾಗಿ ತ್ರಿಶಂಕು ಸ್ಥಿತಿಗೆ ಬಂದು ನಿಂತಿದ್ದಾರೆ ಈಗ ಕಮಲ್ ಹಾಸನ್ ಮಾಡಿರುವಂಥ ಒಂದು ಕೆಲಸ ಏನಿದೆ ಅಂತ ಹೇಳಿದರೆ, ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ತಿಳ್ಕೊಂಡು ತಮಿಳಿನಲ್ಲಿ ತನಗೆ ಒಂದು ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾರೆ. ತಮಿಳಿನಲ್ಲಿ ಈಗ ಅವರು ಕ್ಷಮೆ ಕೇಳಿದರೆ ತಮಿಳರ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನೋಂಥ ಆತಂಕವೂ ಕೂಡ ಕಮಲ್ ಹಾಸನ್ಗಿರ್ಬೋದು. ಆದರೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಅವ್ರು ಏನು ಹೇಳ್ತಾರಲ್ಲ, ನಾನು ನಿರ್ಭಿಡೆಯಿಂದ ಇರ್ತೀನಿ, ಆ ನಿರ್ಭಿಡೆ ಅವ್ರಿಗೆ ಇರಬೇಕು ಅಂದರೆ ತಪ್ಪು ಆಗಿದೆ ಅನ್ನೋಂಥ ಗೊತ್ತಾದಾಗ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೇ ಇದ್ದರೆ ಕನ್ನಡಿಗರ ಆಕ್ರೋಶ, ಕೇಳಿದರೆ ತಮಿಳು ಜನರ ಸಿಟ್ಟು, ಈ ಎರಡನ್ನೂ ಕೂಡ ಎದುರಿಸಬೇಕಾದಂಥದ್ದು ಈಗ ಕಮಲ್ ಹಾಸನ್ಗಿರುವಂಥ ಅನಿವಾರ್ಯ. ಯಾಕೆಂದರೆ ಮಾಡಿರ್ತಕ್ಕಂತಹ ಕೃತ್ಯಕ್ಕೆ ಅದನ್ನು ಅನುಭವಿಸಬೇಕು ಅಂತ ಹೇಳಿ. ಹೀಗಾಗಿ ಕಮಲ್ ಹಾಸನ್ ಈಗ ಸದ್ಯಕ್ಕೆ ಕ್ಷಮೆ ಕೇಳ್ತಾರಾ ಅಥವಾ ಕೇಳೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಜೂನ್ 5ರಂದು ಥಗ್ ಲೈಫ್ ರಿಲೀಸ್ ಆಗುತ್ತೆ, ಅದಕ್ಕೂ ಮುಂಚಿತವಾಗಿದೆ ಕ್ಷಮೆ ಯಾಚನೆಯನ್ನು ಮಾಡ್ತಾರಾ ಅಂಥೇಳಿ. ಆದರೆ
ಇಲ್ಲಿ ತಗ್ ಲೈಫ್ ರಿಲೀಸ್ ಆಗುತ್ತೆ, ರಿಲೀಸ್ ಆಗಲ್ಲ, ಅದಕ್ಕಿಂತ ಅದು ಒಂದು ಭಾಗ. ಆದರೆ ಇಲ್ಲಿ ಬಹಳ ಮುಖ್ಯವಾದಂಥ ಭಾಗ ಅಂತ ಹೇಳಿದ್ರೆ ಸಿನಿಮಾದ ಆಚೆ ನೋಡಬೇಕಾಗಿರುತ್ತೆ ನಾವು ಅಂತ ಹೇಳಿದ್ರೆ ಕನ್ನಡದ ವಿಚಾರ. ಕನ್ನಡದ ವಿಷಯದಲ್ಲಿ ಇವರು ಕೆಣಕಿದ್ದಾರೆ. ಕನ್ನಡಿಗರನ್ನು ಕೆಣಕಿರುವಂಥದ್ದಲ್ಲ, ಕನ್ನಡ ಭಾಷೆಯನ್ನು ಕೆಣಕಿರುವಂಥದ್ದು ಇವರು, ಕನ್ನಡ ಭಾಷೆಯ ಮೂಲವನ್ನು ಕೆಣಕಿರುವಂಥದ್ದು, ಕನ್ನಡದ ಇತಿಹಾಸವನ್ನು ಕೆಣಕಿರುವಂಥದ್ದು. ಈ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀವು ಕೇವಲ ಫಿಲಂ ಚೇಂಬರ್ನ ಹೆಗಲ ಮೇಲೆ ಬಂದೂಕಿಡುವಂಥದ್ದಲ್ಲ, ಇಲ್ಲಿ ನೇರವಾಗಿ ನಿಮ್ಮ ಜವಾಬ್ದಾರಿ ಇದೆ, ಸರ್ಕಾರದ ಜವಾಬ್ದಾರಿ ಇದೆ. ಕರ್ನಾಟಕ ಸರ್ಕಾರ ಕನ್ನಡ ಭಾಷೆಯ ವಿಚಾರದಲ್ಲಿ ನಿಮ್ಮ ಉತ್ತರದಾಯಿತ್ವವನ್ನು ನೀವು ತೋರಿಸ್ಬೇಕು. ನೀವು ನೆಲ ಜಲ ಭಾಷೆಗೆಲ್ಲ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ, ಅದು ಭಾಷಣಕ್ಕಲ್ಲ, ಭಾಷೆಯ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಕರ್ನಾಟಕ ಸರ್ಕಾರ ಕನ್ನಡದ ವಿಚಾರದಲ್ಲಿ ಕಮಲ್ ಹೇಳಿರುವಂತಹ ಮಾತನ್ನು ಸುಮ್ಮನೆ ನಾವು ಮಾಧ್ಯಮದವರು ಪ್ರಶ್ನಿಸಿದ್ದಕ್ಕೆ ಒಂದಿಷ್ಟು ಉತ್ತರ ಕೊಟ್ಕೊಂಡು ಓಡಾಡಿದರೆ ಸಾಕಾಗೋದಿಲ್ಲ. ನಿಮ್ಮ ಜವಾಬ್ದಾರಿ ಇದನ್ನು ಮೀರಿದೆ. ಇದನ್ನು ಮೀರಿರ್ತಕ್ಕಂತಹ ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು.